ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಮಹಿಳೆಯರ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ನಾವು ಹರಿಸ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತೆ ಕಾಡುವಂತಹ ಕ್ಯಾನ್ಸರ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರಿಂದ ಪಡ್ಕೊಳ್ಳೋಣ. ಪೂನಮ್ ಅವರೇ, ಇವಾಗ ಸರ್ವೈಕಲ್ ವ್ಯಾಕ್ಸಿನ್ ಯಾವ ರೀತಿ ಮಾಡಿಸಲಾಗುತ್ತೆ ಮತ್ತು ಯಾರಿಗೆ ಮಾಡಿಸಬಹುದು ಇದನ್ನು? ನಾನು ಹೇಳಿದ್ದು ನಿಮಗೆ ಸರ್ವಿಕ್ಸ್ ಕ್ಯಾನ್ಸರ್ HPV ವೈರಲ್ ಇನ್ಫೆಕ್ಷನಿಂದ ಬರ್ಬೋದು. ಅದು ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಲಿಕ್ಕೆ ಹೇಗೆ ಚಿಕ್ಕ ಮಕ್ಕಳಿಗೆ ಪೋಲಿಯೋಗೋಸ್ಕರ ಡಿಫ್ತೀರಿಯಾಗೋಸ್ಕರ ಟೆಟ್ನಸ್ಗೋಸ್ಕರ ನೀವು ವ್ಯಾಕ್ಸಿನ್ ಕೊಡೋದು, ಅದೇ ಥರ HPV ಇನ್ಫೆಕ್ಷನ್ ಆಗಬಾರ್ದು ಅದಕ್ಕೋಸ್ಕರ ಒಂದು ವ್ಯಾಕ್ಸಿನ್ ಕೊಡಬೇಕು. ಸಾಮಾನ್ಯವಾಗಿ ಬಿಫೋರ್ 25 ಇಯರ್ಸ್ ಆಫ್ ಏಜ್ ಅಥವಾ ಬಿಫೋರ್ ದಿ ಏಜ್ ಆಫ್ ಫಸ್ಟ್ ಇಂಟರ್ಕೋರ್ಸ್ ವ್ಯಾಕ್ಸಿನ್ ಕೊಟ್ಟರೆ ಪ್ರೊಟೆಕ್ಷನ್ ಸಿಗುತ್ತೆ. ಇದು ವ್ಯಾಕ್ಸಿನ್ದು ಶೆಡ್ಯೂಲ್ ಇರುತ್ತೆ. ಇವತ್ತು ಒಂದು ಕೊಟ್ಟರೆ ಮತ್ತೆ 1 ತಿಂಗಳು ಬಿಟ್ಟು ಇನ್ನೊಂದು, ಮತ್ತೆ 6 ತಿಂಗಳು ಬಿಟ್ಟು ಇನ್ನೊಂದು, ಆ ಥರ 3 ಟೈಮ್ ವ್ಯಾಕ್ಸಿನ್ ಕೊಟ್ಟರೆ ಇಟ್ ಈಸ್ ಕಂಪ್ಲೀಟ್. ಓಕೆ, ಈ ರೀತಿಯಾದಿಂದ ಸರ್ವೈಕಲ್ ಕ್ಯಾನ್ಸರನ್ನು ನಾವು ಸಂಪೂರ್ಣವಾಗಿ ತಡಿಬಹುದು. HPV related infections. Okay. But that does not mean that women, if they have taken vaccine, ಅವರು ಚೆಕಪ್ಗೋಸ್ಕರ ಹೋಗ್ತಾ ಇರಬೇಕು. ಯಾಕೆ ಬರೀ HPV ಒಂದು ಕಾರಣ ಇಲ್ಲ, ಅದು ನಮಗೆ ಇವಾಗ ಒಂದು HPV ಕಾರಣ ಗೊತ್ತು ಅಷ್ಟೇ, ಬಾಕಿ ತುಂಬ ಕಾರಣ ಇದೆ ಅದು ಗೊತ್ತಿಲ್ಲ. ಸೊ ಚೆಕಪ್ ಹಾಗೆ ಮಾಡ್ತಾ ಇರಬೇಕು, ಪ್ಯಾಪ್ಸ್ಮಿಯರ್ ಎಲ್ಲ ಟೆಸ್ಟ್ ಎಲ್ಲ ಮಾಡ್ತಾ ಇರಬೇಕು. ಓಕೆ, ಸೊ ಇವಾಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಅಂಡಾಶಯಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಗಳು ಸಾಕಷ್ಟು ಕಾಡ್ತಾ ಇರುತ್ತೆ. ಇದಕ್ಕೆ ಏನು ಕಾರಣ ಯಾರಿಗೆ ಕರೆಕ್ಟ್ ಗೊತ್ತಿಲ್ಲ ಯಾಕೆ ಬರೋದು. ಬಟ್ ಅಗೇನ್ ವಯಸ್ಸು ಜಾಸ್ತಿ ಆಗ್ತಾ ಇದ್ದರೆ ಆವಾಗ ಕೆಲವು ಟೈಮ್ ಸ್ಕ್ಯಾನಿಂಗ್ಗೋಸ್ಕರ ಹೋಗ್ತಾರೆ ಲೇಡೀಸ್. ಆವಾಗ ಅಂಡಾಶಯ ಮೇಲೆ ಯಾವುದು ಸಿಸ್ಟ್ ಇದ್ದರೆ ಆ ಥರ ಕಾಣಿಸ್ತಾ ಇದ್ದರೆ ಅಥವಾ ಯಾವುದು ನೋಡ್ಯೂಲ್ ಥರ ಕಾಣಿಸ್ತಾ ಇದ್ದರೆ ಒಂದು ಓವೇರಿಯನ್ ಕ್ಯಾನ್ಸರ್ದು ಡೌಟ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಸ್ಯಾಡ್ಲಿ ಓವೇರಿಯನ್ ಕ್ಯಾನ್ಸರ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಕಾಣಿಸೋದು. ಓಕೆ, ಯಾಕೆ ಅದು ನಮ್ಮದು ಅಬ್ಡಾಮನ್ ಇಸ್ ವೆರಿ ರೂಮಿ. ಅಲ್ಲಿ ಏನಾವುದು ಗಡ್ಡೆ ಥರ ಇದ್ದರೆ ದೇರ್ ಈಸ್ ಇನಫ್ ಸ್ಪೇಸ್ ಫಾರ್ ಇಟ್ ಟು ಗ್ರೋ. ಹೌದು. ಮತ್ತು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಹೊಟ್ಟೆನಲ್ಲಿ ನೀರು ತುಂಬಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ನೀರು ತುಂಬಲಿಕ್ಕೆ ಶುರು ಆಗುತ್ತೆ ಅಂದರೆ ಸ್ವಲ್ಪ ತೂಕ ಜಾಸ್ತಿ ಆಗುತ್ತೆ. ಸೊ ಕೆಲವು ಜನಗೆ ಆಗುತ್ತೆ, ಯಾಕೆ ನಮಗೆ ತೂಕ ಜಾಸ್ತಿ ಆಗ್ತಾ ಇದೆ, ಅವರಿಗೆ ಫೀಲ್ ಆಗೋದು ನಾನು ಜಾಸ್ತಿ ಹೆಲ್ದಿ ಆಗ್ತಾ ಇದ್ದೇನೆ. ಬಟ್ ಆ್ಯಕ್ಚುಲಿ ಅದು ಹೆಲ್ದಿ ಇಲ್ಲ, ಅದು ಹೊಟ್ಟೆನಲ್ಲಿ ನೀರು ತುಂಬ್ತಾ ಇದೆ. ಓಕೆ, ಮತ್ತು ಸ್ವಲ್ಪ ಜಾಸ್ತಿ ನೀರು ತುಂಬ್ತಾ ಇರುವಾಗ ಅಥವಾ ಅಡ್ವಾನ್ಸ್ ಸ್ಟೇಜ್ ಇರುವಾಗ ಆವಾಗ ಅವರಿಗೆ ಸ್ವಲ್ಪ ಹೊಟ್ಟೆನಲ್ಲಿ ನೋವು, ಗ್ಯಾಸ್ಟ್ರಿಕ್ ಟ್ರಬಲ್ ಥರ ಅವರಿಗೆ ಅನಿಸೋದು, ಮೋಷನ್ ಸರಿ ಆಗ್ತಾ ಇಲ್ಲ, ಊಟ ಮಾಡಿದರೆ ಜೀರ್ಣ ಆಗ್ತಾ ಇಲ್ಲ, ಆ ಥರಗೆ ಸಿಂಪ್ಟಮ್ಸ್ ಬರಲಿಕ್ಕೆ ಚಾಲೂ ಆಗುತ್ತೆ. ಬಟ್ ಅದು ಸಿಂಪ್ಟಮ್ಸ್ ಬರಲಿಕ್ಕೆ ಚಾಲೂ ಆಗ್ತಾ ಇದೆ ಅಂದರೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್, ಇಟ್ ಈಸ್ ನಾಟ್ ಎನ್ ಅರ್ಲಿ ಸ್ಟೇಜ್ ದೆನ್. ಬಟ್ ಹೆಲ್ದಿ ಲೈಫ್ ಸ್ಟೈಲನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇನ್ ಕೇಸ್ ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದಿದ್ದವರು, ಸರ್ವೈಕಲ್ ಕ್ಯಾನ್ಸರ್ ಆಗಿರಬಹುದು ಅಥವಾ ಮತ್ತೊಂದು ಕ್ಯಾನ್ಸರ್ ಆಗಿರುವಂತಹವರು ಮುಂದೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು? ಅದೇ ನಾನು ಹೇಳಿದಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಟಿಪ್ಸ್ ಹೇಳೋದು. ಟೊಬ್ಯಾಕೊ ಇಸ್ ದ ಮೋಸ್ಟ್ ಪ್ರಿವೆಂಟೇಬಲ್ ಕಾರ್ಸಿನೋಜನ್. ಇದು ಸೌತ್ ಇಂಡಿಯಾನಲ್ಲಿ ತುಂಬ ಟೊಬ್ಯಾಕೊ ಯೂಸೇಜ್ ಕಾಮನ್. ಎಲ್ಲ ಸ್ಮೋಕಿಂಗ್ ಅಥವಾ ಟೊಬ್ಯಾಕೊ ತಿನ್ನೋಕ್ಕೆ ಅಥವಾ ಟೊಬ್ಯಾಕೊ ಬಾಯಿಗೆ ಇಡಲಿಕ್ಕೆ ಈ ಥರ ತುಂಬ ಕಾಮನ್ ಇಲ್ಲಿ ಸೌತ್ ಇಂಡಿಯಾನಲ್ಲಿ. ಸೊ ದ್ಯಾಟ್ ಈಸ್ ಒನ್ ವೆರಿ ಪ್ರಿವೆಂಟಬಲ್ ಕಾಸ್ ಆಫ್ ಕ್ಯಾನ್ಸರ್, ಸ್ಮೋಕಿಂಗ್ ಆರ್ ಎನಿ ಯೂಸ್ ಆಫ್ ಟೊಬ್ಯಾಕೊ. ಆದಮೇಲೆ ನಾನು ಹೇಳಿದ್ದು ನಿಮಗೆ ಆ ಪ್ರಕಾರ ಎಕ್ಸರ್ಸೈಸ್ ಮಾಡ್ತಾ ಇರಬೇಕು, ತೂಕ ಜಾಸ್ತಿ ಆಗಬಾರ್ದು, ನಾರ್ಮಲ್ ಹಾಗೆ ನಮ್ಮದು ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ಸ್ವಲ್ಪ ಎಕ್ಸರ್ಸೈಸ್ ಇನ್ಕಾರ್ಪೊರೇಟ್ ಮಾಡಬೇಕು. ಓಕೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಬೇಡ, ಮತ್ತು ಜಾಸ್ತಿ ಫ್ಯಾಟಿ ಪದಾರ್ಥ ತಿನ್ನೋದು ಬೇಡ. ಈಗ ವೆಸ್ಟರ್ನ್ ಲೈಫ್ ಸ್ಟೈಲ್ ಇನ್ಫ್ಲುಯೆನ್ಸ್ ತುಂಬ ಇದೆ, ಪಿಜ್ಜಾಸ್, ಚೀಸ್ ಅದು ಎಲ್ಲ ಕಮ್ಮಿ ಮಾಡಬೇಕು. ವೆಜಿಟೇರಿಯನ್ ಡಯಟ್ ಇಸ್ ದ ಬೆಸ್ಟ್ ಡಯಟ್, ಅವಾಯ್ಡ್ ನಾನ್ ವೆಜಿಟೇರಿಯನ್ ಡಯಟ್. ಇನ್ ನಾನ್ ವೆಜಿಟೇರಿಯನ್ ಡಯಟ್ ಫಿಶ್ ಇಸ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಪೂನಮ್ ಅವರೇ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ, ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಮಹಿಳೆಯರಿಗೆ ಪ್ರಮುಖವಾಗಿ ಕಾಡುವಂತಹ ಕ್ಯಾನ್ಸರ್ ಸಮಸ್ಯೆಗಳು. ನಿಜವಾಗಿಯೂ ಪರೀಕ್ಷೆಗಳು ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ 40 ವಯಸ್ಸಿನ ನಂತರ ಸಾಕಷ್ಟು ಪರೀಕ್ಷೆಗಳನ್ನು ಪ್ರತಿ ವರ್ಷ ಮಾಡಿಸಬೇಕಾಗುತ್ತೆ. ಈ ಮೂಲಕ ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.